ಯತ್ನಾಳ್ ಅವರನ್ನು ಕೈ ಬಿಟ್ಟಿರೋದು ಯಾಕೆ ಬಿಜೆಪಿ? ಹಿಂದೂ ಧ್ವನಿಯ ಉಚ್ಚಾಟನೆಗೆ 10 ಕಾರಣಗಳಿವೆ. ಇಲ್ಲಿ ಏನಕ್ಕಪ್ಪ ಉಚ್ಚಾಟನೆ ಮಾಡಿಬಿಟ್ರು ಅಂತ ಬಂದಾಗ ನೋಡಿ, ಬಿಜೆಪಿಯಲ್ಲಿ ಯಾವಾಗಲೂ ಕೂಡ ಈ ಥರದ ಧ್ವನಿಯನ್ನು ಅವರು ಕಳೆದುಕೊಳ್ಳುವುದಿಲ್ಲ. ಆದರೆ ಆ ಧ್ವನಿ ಒಂದು ಇತಿಮಿತಿಯಲ್ಲಿದ್ದಾಗ ಓಕೆ, ಇಂಥ ಧ್ವನಿ ಆಗಾಗ ಬೇಕಾಗ್ತಾ ಇರುತ್ತೆ. ಇಂತಹ ಧ್ವನಿಯ ಹಿಂಬಾಲಕರು ಅಗಾಧವಾಗಿರ್ತಾರೆ, ದೊಡ್ಡ ಮಟ್ಟದಲ್ಲಿರ್ತಾ ಇದ್ದ ಧ್ವನಿ ಹಿಂಬಾಲಕರು. ಇಂಥವ್ರನ್ನ ಉಚ್ಚಾಟನೆ ಮಾಡಿದಾಗ ಅದೆಷ್ಟೋ ಜನಗಳ ಜಂಘಾಬಲವೇ ಉಡುಗಿ ಹೋಗಿರುತ್ತೆ ಇವತ್ತಿಗೆ. ಅಯ್ಯೋ ನಮ್ಮ ಗತಿ ಏನಪ್ಪ. ಪ್ರತಾಪ್ ಸಿಂಹ ಇದೇ ಮಾಡ್ತಾ ಇದ್ದದ್ದು. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡಲಿಲ್ಲ ಮೈಸೂರಲ್ಲಿ. ಹೋದಲ್ಲಿ ಬಂದಲ್ಲಿ ಪ್ರತಾಪ್ ಸಿಂಹಂದು ಮಾತುಗಳಿರ್ತಾ ಇತ್ತು, ಒಂದು ಕಡು ಮಾತುಗಳಿರ್ತಾ ಇತ್ತು, ಯಾರ ವಿರುದ್ಧ ಆದರೂ ಆಗಿರಲಿ. ಆದರೆ ಮಾತಿನ ಕಾರಣಕ್ಕೇ ಪ್ರತಾಪ್ ಸಿಂಹಗೆ ಮೈಸೂರಿನ MP ಟಿಕೆಟ್ ನಿರಾಕರಿಸಲಾಯಿತು. ಇವತ್ತು ಯತ್ನಾಳರ ಸರದಿಯಲ್ಲಿ ಹಿಂದೂ ಧ್ವನಿಯ ಉಚ್ಚಾಟನೆಗೆ 10 ಕಾರಣ ಇದೆ. ಕಾರಣ ಏನು ಅಂತ ನೋಡಿದಾಗ, ಪಕ್ಷದ ನಾಯಕತ್ವದ ವಿರುದ್ಧದ ಬಂಡಾಯ. ಬೇರೆ ಮಾತಾಡೋದು ಬೇರೆ, ಪಕ್ಷದ ಒಳಗಡೆನೇ ಈ ಥರ ಮಾತಾಡ್ತಾ ಇದ್ದರೆ ಬೆಳಗಾದರೆ ಇದ್ಯಾಕೆ? BSY ಕುಟುಂಬದ ವಿರುದ್ಧವಾಗಿ ಭ್ರಷ್ಟಾಚಾರದ ಆರೋಪವನ್ನೇ ಮಾಡಿಬಿಟ್ರು. ಚೆಕ್ಕಲ್ಲಿ ತೊಗೊಂಡಿದ್ರು, ನಕಲಿ ಸೈನ್ ಮಾಡಿದರು, ಲಂಚ, ಅದು ಇದು ಅವ್ರ ಮನೆಯಿಂದ ಶುರುವಾಗಬೇಕು, ಇದೆಲ್ಲ ಮಾತಿತ್ತಲ್ಲ. ಅದಕ್ಕೆ ಎಚ್ಚರಿಕೆನ ಇದು. ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ಅಶಿಸ್ತು ಪ್ರದರ್ಶನ ಮುಂದುವರಿತಾ ಇತ್ತು. ವಿಜೇಂದ್ರ ವಿರುದ್ಧ ನಕಲಿ ಸಹಿಯ ಬಾಂಬ್ ಸಿಡಿಸಿದ್ರು ಇವರು. ಪಕ್ಷದಲ್ಲಿ ಬಂಡಾಯ ಗುಂಪುಗಾರಿಕೆಯ ನಾಯಕತ್ವ ಇತ್ತು. ಗುಂಪುಗಾರಿಕೆ ಮತ್ತು ಬಣ ರಾಜಕಾರಣ ಪಕ್ಷದ ಏಕತೆಗೆ ಧಕ್ಕೆ ತರ್ತಾ ಇತ್ತು. ಗುಂಪು ಸೇರ್ಕೊಳ್ಳೋದು, ಒಂದು ರೀತಿಯಲ್ಲಿ ಮೀಟಿಂಗ್ಗಳನ್ನು ಮಾಡೋದು, ಇಲ್ಲಿ ಸೇರ್ತಾ ಇದ್ದೀವಿ, ಅಲ್ಲಿ ಸೇರ್ತಾ ಇದ್ದೀವಿ, ಇವೆಲ್ಲವೂ ಕೂಡ ಪಕ್ಷದ ಒಡಕನ್ನು ತೋರಿಸ್ತಾ ಇತ್ತು, ಒಗ್ಗಟ್ಟನ್ನು ತೋರಿಸ್ಬೇಕಾದಂಥ ಜಾಗದಲ್ಲಿ. ವಕ್ಫ್ ಆಸ್ತಿ ಮೇಲಿನ ನಿಯಂತ್ರಣಕ್ಕೆ ಆಗ್ರಹಿಸಿ ಪ್ರತ್ಯೇಕ ಪಾದಯಾತ್ರೆ ಅವರು ಮಾಡಿದ್ರು. ನಾವೇ ರಿಪೋರ್ಟ್ ಕೊಟ್ಬಿಡ್ತೀವಿ, ಗ್ರೌಂಡ್ ರಿಪೋರ್ಟ್ ಕೊಡ್ತೀವಿ ಅಂತ ಹೊಲಕ್ಕೆ ಜಮೀನಿಗೆ ತಿರುಗಿದ್ದು ರಿಪೋರ್ಟ್ ಕಲೆಕ್ಟ್ ಮಾಡಿದ್ದು. ಹೈಕಮಾಂಡ್ನ ಶೋಕಾಸ್ ನೋಟಿಸ್ಗಳಿಗೆ ಉತ್ತರ ಕೊಡದೆ ನಾನು ಯಾಕೆ ಉತ್ತರ ಕೊಡಲಿ ಇದಕ್ಕೆ ಅಂತ ಉದಾಸೀನತೆ ತೋರಿಸ್ತಾ ಇದ್ದರು. ಭ್ರಷ್ಟಾಚಾರದ ರಹಸ್ಯವನ್ನು ಬಹಿರಂಗಪಡಿಸುವಂತಹ ಬೆದರಿಕೆ ಕೂಡ ಹಾಕಿಬಿಟ್ರು. ನೀವೇನಾದರೂ ಜಾಸ್ತಿ ಕಮಕ್ ಅಂದರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ದಾಖಲೆ ನಾನು ಬಿಡುಗಡೆ ಮಾಡಿಬಿಡ್ತೀನಿ. ಈ ಬೆದರಿಕೆ ಕೂಡ ಕಾರಣ ಆಗಿರಬಹುದು. ಹೈಕಮಾಂಡ್ ಅನೇಕ ಬಾರಿ ಬುದ್ಧಿವಾದವನ್ನು ಹೇಳಿದರೂ ಕೂಡ ತಿದ್ದಿಕೊಳ್ಳದೆ ಹಠಮಾರಿ ಧೋರಣೆಯನ್ನು ತೋರಿಸಿದ್ರು. ಆ ಎಲ್ಲ ಕಾರಣಗಳು ಸೇರಿಕೊಂಡು ಇವತ್ತು ಯತ್ನಾಳ್ರಿಗೆ ಮನೆ ದಾರಿ ತೋರಿಸಿದೆ.